ಪಾಲಿಟಿಕ್ಸ್ನಲ್ಲಿ ಯಾವ ಸಂದರ್ಭಕ್ಕೆ ಯಾರಿಗೆ ದೇವರು ಒಲಿತಾನೋ ಪಕ್ಷ ಒಲಿತೋ ಅದು ಗೊತ್ತಾಗೋದಿಲ್ಲ. ಕಾದ್ ನೋಡೋಣ. ಅಲ್ಲ ಮುಗಿದು ಹೋಗಿದೆ. ಇನ್ನೇನು ಇಲ್ಲ ಸಿಎಂ ಬೇರೆ ವಿಷಯಕ್ಕೆ ಭೇಟಿ ಮಾಡಕ್ಕೆ ಬಂದಿದ್ದೆ. ದೇರ್ ವಾಸ್ ಸಮಥಿಂಗ್ ಅದರ್ ದನ್ ದಟ್. ಐ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಫಾರ್ ಆಲ್ ದ ಎಫರ್ಟ್ಸ್ ಐ ಹ್ಯಾಡ್ ಪುಟ್ ಇನ್ ಫಾರ್ ಮೈ ಕ್ಯಾಂಡಿಡೇಚರ್. ಅಲ್ಲಲ್ಲ ಸರ್, ಜಿಲ್ಲೆಯಲ್ಲಿ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೋದಾಗಿದೆ ಸರ್. ಯಾವುದು ನಿಮ್ಮ ಜಿಲ್ಲೆಯಲ್ಲಿ ಅಲ್ಲ, ಅದು ಅವ್ರಿಗೆ ಬಿಟ್ಟು ವಿಚಾರ. ನಾನು ಹೆಂಗೆ ಹೇಳಕ್ಕಾಗತ್ತೆ? ಯಾಕೆ ನಾವು ಹೆಂಗೆ ಹೇಳಕ್ ಬರುತ್ತೆ? ಅವ್ರಿಗೆ ಬಿಟ್ಟಿದ್ದ ವಿಚಾರ. ಕೆಲವರೆಲ್ಲ ಹೇಳ್ತಾರೆ ಇದರ ಪರಿಣಾಮ ಮುಂದಿನ ಚುನಾವಣೆ ಚುನಾವಣೆ ಪ್ರಶ್ನೆ ಏನಾಗುತ್ತೋ ನೋಡೋಣ ಮುಂದೆ. ಈಗ ಇನ್ನೂ ಬಹಳ ದಿವಸ ಇದೆ. ಚುನಾವಣೆ ಇಷ್ಟು ಬೇಗ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ಹೊಸ ಸಿಎಂ ಇದ್ದಾನೆ, ಒಳ್ಳೇದಾಗಲಿ, ಹಾರೈಸೋಣ. ಆಲ್ ದ ಬೆಸ್ಟ್. ನಿಮ್ಗಂತೂ ಬೇಸರ ಅಂತ ಇದೆ ಸರ್ ಈ ವಿಚಾರದಲ್ಲಿ? ಬೇಸರ ಅನ್ನೋಕ್ಕಿಂತ ಒಂದ್ ಕಡೆ ಬೇಸರ ಇಲ್ಲ, ನನಗೆ ಅನುಭವ ಆಗಿಬಿಟ್ಟಿದೆ. ಇದು ಅನುಭವ ಆಗಿಲ್ಲ ಅಂದ್ರೆ ಬೇಸರ ಆಗ್ತದೆ, ಬಂದಿಗೆ ಬೇಸರ ಆಗುತ್ತೆ. ಐ ಫೀಲ್ ಸಾರಿ ಫಾರ್ ವಾಟ್ ಹ್ಯಾಸ್ ಹ್ಯಾಪನ್ ಟು ನಾಟ್ ಟು ಮೀ. ಈ ರೀತಿ ಆಗಿದೆ ಅನ್ನೋದು ಬೇಜಾರಾಗ್ತಾ ಇದೆ, ಅಷ್ಟೇ ಬೇಜಾರ. ಆ ಬೇಸರ ಇದೆ ನನಗೇನು. ಇಲ್ಲ ಡಿಸ್ಟರ್ಬೆನ್ಸ್ ಅದೇ ಅನ್ನೋಕ್ಕಿಂತ ಏನಾಗಿದೆ, ಇವತ್ತು ಪಕ್ಷಕ್ಕೆ ನಿಷ್ಠಾವಂತರು ಮತ್ತು ಪಕ್ಷದಲ್ಲಿ ಶಿಸ್ತಿನಿಂದ ಜೀವನ ಮಾಡಿದಂಥವ್ರು ಎಲ್ಲಿ ಹೋಗಬೇಕು ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ. ಪಕ್ಷದಲ್ಲೇ ಕಾಲು ಕಟ್ಕೊಂಡು ಬಿದ್ದೀವಲ್ಲ, ಅಲ್ಲೇ ಇದೀವಿ, ಅದಕ್ಕೆ ಅದು ಈ ರೀತಿ ಆಗ್ತಾ ಇದೆ ಅನ್ನೋಂತ ಬೇಜಾರಾಗ್ತದೆ. ವ್ಯತಿರಿಕ್ತ ಆಲೋಚನೆಗಳು ಬರೋದಕ್ಕೆ ಇವತ್ತಿನ ದಿನ ಕಾರಣ ಇಲ್ಲ, ನಾನೆಲ್ಲೂ ಹೋಗೋದಿಲ್ಲ, ನಾನೆಲ್ಲಿ ಹೋಗೋ ಪ್ರಶ್ನೆ ಇಲ್ಲ ಅಂತ ಮೊದಲೇ ಹೇಳೀನಿ, ಈಗೂ ಹೇಳ್ತೀನಿ. ಆದರೆ ಇದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ, ಅಷ್ಟು ಮಾತ್ರ ಹೇಳ್ತೀನಿ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.